ನವೆಂಬರ್ 20ರಂದು ರಾಜ್ಯಾದ್ಯಂತ ಮದ್ಯ ಮಾರಾಟ ಬಂದ್ ಆಗ್ತಾ ಇದೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮದ್ಯ ಮಾರಾಟಗಾರರು ಪ್ರತಿಭಟನೆಗಿಳಿದಿದ್ದಾರೆ. ನವೆಂಬರ್ 20ನೇ ತಾರೀಕು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನವೆಂಬರ್ 20ನೇ ತಾರೀಕು ಮದ್ಯ ಮಾರಾಟ ಬಂದ್ ಆಗಿರುತ್ತೆ. ಸಿಎಂ, ಅಬಕಾರಿ ಸಚಿವರು, ಪೊಲೀಸರ ಜೊತೆ ಸಭೆ ಆಗಬೇಕು. ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ಇದನ್ನು ಸರಿಪಡಿಸಬೇಕು. ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಸಂಘದ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು ಹೆಗಡೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ, ಅದರಲ್ಲೂ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ತಾಂಡವವಾಡ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಅದಕ್ಕಾಗಿ ನವೆಂಬರ್ 20ನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಮಾರಾಟವನ್ನು ಬಂದ್ ಮಾಡ್ತಾ ಇದ್ದೀವಿ, ಪ್ರತಿಭಟನಾ ಸ್ವರೂಪವಾಗಿ ಅಂತ ಹೇಳಿದ್ದಾರೆ. ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸುಮಾರು ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ಆಮೇಲೆ ಹೇಳ್ತಾ ಹೋಗ್ತೀವಿ, ಏನೆಲ್ಲ ಬೇಡಿಕೆಗಳಿದ್ದಾವೆ ಅಂತ. ಸೊ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ, ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಅಂತ. ಆದರೆ ಸರ್ಕಾರ ಮಾತ್ರ ಅಧಿಕಾರಿಗಳನ್ನು ಮಾತ್ರ ದೂರ್ತಾ ಇದೆ ವಿನಃ ಭ್ರಷ್ಟಾಚಾರ ಯಾಕಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಇಲ್ಲ. ಲಾಂಗ್ ಪೆಂಡಿಂಗ್ ಹಳೇ ಇದು ನಮ್ಮ ಮನವಿಗಳು, ಬೇಡಿಕೆಗಳು ಬಾಕಿ ಇವೆ, ಸಮಸ್ಯೆಗಳಿವೆ. ಇದನ್ನು ಪರಿಹರಿಸಿ ಅಂತೇಳಿ ನಾವು ಸರ್ಕಾರ ಜೊತೆ ಕೇಳಿಕೊಂಡಿದ್ದೀವಿ. ಅಬಕಾರಿ ಆಯುಕ್ತರು ಒಂದು ಸಭೆಯನ್ನು ಮಾಡಿದ್ದಾರೆ, ಅಬಕಾರಿ ಸಚಿವರು ಒಂದು ಸಭೆಯನ್ನು ಮಾಡಿದ್ದಾರೆ, ನಮ್ಮ ಇವರು ಯಾರು ಬಜೆಟ್ ಸೆಕ್ರೆಟರಿ ಜಾಫರ್ ಸಾಹೇಬರು ಒಂದು ಮಾಡಿದ್ದಾರೆ. ಮೊನ್ನೆ 7ನೇ ತಾರೀಕು ನಮ್ಮ ಯಾರು ACS ಅವರು ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ. ನಮ್ಗೆ ಇನ್ನೇನಿಲ್ಲ, ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ನಮ್ಮ ಯಾವ್ಯಾವ ಈಗ ಒಂದು ರೂಪುರೇಷೆ ರೆಡಿ ಆಗಿದೆ, ಕರೆದುಬಿಟ್ಟು ನಿಮ್ಮ ಇಂಥ ಬೇಡಿಕೆಗಳನ್ನು ನಾನು ಈಡೇರಿಸಬಲ್ಲೆ ಅಂತ ಹೇಳಿದರೆ ಮುಗಿದೋಯ್ತು. ನಮಗೆ ಬೇಡಿಕೆಗಳ ಈಡೇರಿಕೆ ಬಿಟ್ಟರೆ ಮತ್ತು ನಮಗೆ ಏನೂ ಇಲ್ಲ, ಬೇರೆ ಯಾವ ವಿಚಾರಗಳು ನಮ್ಮ ಹತ್ರ ಇಲ್ಲ. ಪ್ರಮುಖ ಲಾಭಾಂಶ ಕೊಡಬೇಕು. CL2ಗಳಲ್ಲಿ ಒಂದು ಪಾನಿಕರಿಗೆ ಕುಡಿಲಿಕ್ಕೆ ಅವಕಾಶ ಕೊಡಬೇಕು. ಹಾಗೆ ಬಾರ್ಗಳಲ್ಲಿ ಪಾರ್ಸೆಲ್ಲು, ಹಾಗೆ ನಮ್ಮ ಇದನ್ನು ಕೊಡಬೇಕು, ಯಾವುದನ್ನು ಎಕ್ಸ್ಟ್ರಾ ಕೌಂಟರ್, ಮೇಲ್ಗಡೆ ಕೌಂಟರ್ ಮಾಡಲಿಕ್ಕೆ ಅದೆಲ್ಲ ಫೀಸ್ ಫಿಕ್ಸ್ ಮಾಡಿ ಕೊಡಲಿ. ಕಾನೂನು ತಿದ್ದುಪಡಿಗಳಾಗಬೇಕು. ಸಿಕ್ಕಾಪಟ್ಟೆ CL7 ಕೊಡ್ತಾ ಇದ್ದಾರೆ, ಮಾನದಂಡಗಳೇ ಇಲ್ಲ ಅದಕ್ಕೆ. ಆ ಆದೇಶಗಳನ್ನು ರದ್ದು ಮಾಡಬೇಕು. ಈ ಹಿಂದೆ ಇದ್ದಿದೆ 20 ರೂಮು 30 ರೂಮು, ಗ್ರಾಮಾಂತರಕ್ಕೆ 20, ಸಿಟಿಗೆ 30 ರೂಮು. ಅದೇ ಕಾನೂನನ್ನು ಅದನ್ನು ಜಾರಿಗೆ ತರಲಿ. ಇಂಥ ಹಲವಾರು ಬೇಡಿಕೆಗಳಿವೆ. 43 ಬಗ್ಗೆ ಇದೆ, ಸುಮಾರು ಬೇಡಿಕೆಗಳಿವೆ. ಅಂದರೆ ನಮ್ಮದು ಒಂದೇ ಮಾತಿನಲ್ಲಿ ನಿಮಗೆ ಹೇಳುವುದಾದರೆ, ಸೆಕೆಂಡ್ಸ್ ಹೋದ ನಂತರ ಯಾವುದು ಸಮಸ್ಯೆಗಳಿಲ್ಲ, ಸರ್ಕಾರಕ್ಕೆ ವರಮಾನ ಬರ್ತಾ ಇದೆ. ಅದಕ್ಕೋಸ್ಕರ ಕೆಲವು ಕಾನೂನನ್ನು ಸರಳೀಕೃತಗೊಳಿಸಿದರೆ ಇನ್ನೂ ಹೆಚ್ಚಿನ ವರಮಾನ ಬರ್ತದೆ. ಈಗ ನಿಮ್ಮ ಗೋವಾ ಲಿಕ್ಕರು ಮತ್ತು ಡ್ಯೂಟಿ ಪೇಡ್ ಅಂತ ಬರುತ್ತೆ, ಇನ್ನು ಕ್ಯಾಂಟೀನ್ ಸ್ಟಫ್ ಅಂತ ಬರುತ್ತೆ. ಟೋಟಲಿ ಎಲ್ಲ ಡುಪ್ಲಿಕೇಟೆ. ಈಗ ಮೊನ್ನೆ 7ನೇ ತಾರೀಕಿನ ಮೀಟಿಂಗ್ನಲ್ಲಿ ತುಂಬ ಗಲಾಟೆ ಮಾಡಿದ್ದೀವಿ. ಅದಾದ ನಂತರ ಅಧಿಕಾರಿಗಳು, ಬೇರೆ ಅಬಕಾರಿ ಅಧಿಕಾರಿಗಳಿಗೆ ಈ ಬಗ್ಗೆ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಇವತ್ತು ಗೋವಾ ಲಿಕ್ಕರು, ಇಂಟರ್ಸ್ಟೇಟು ಮತ್ತು ನಿಮ್ಮ ಡ್ಯೂಟಿ ಫ್ರೀ, ಕ್ಯಾಂಟೀನ್ ಸ್ಟಫು ಇವುಗಳನ್ನು ಹಿಡಿದರೆ, ರಜಾ ದಿನಗಳನ್ನು ಬಂದ್ ಮಾಡಿದರೆ, ಯಾಕೋ ವರ್ಷಕ್ಕೆ ಸಾಧಾರಣ ಒಂದು 500 ಕೋಟಿಗೂ ಮಿಕ್ಕಿ ಈ ರಜಾ ದಿನಗಳಿಂದ ನಮಗೆ ತೊಂದರೆ ಆಗ್ತಾಯಿದೆ. ಗಾಂಧಿ ಜಯಂತಿ ನಾವು ಒಪ್ಕೊಳ್ತೀವಿ, ಚುನಾವಣೆ ನಾವು ಒಪ್ಕೊಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.